ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬೆಂಗಳೂರಲ್ಲಿ ಖಾಲಿ ಇರುವ ಜಾಗಗಳು ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ. ರಾಜಕಾರಣಿಗಳಿಗೆ ಈ ಖಾಲಿ ಜಾಗಗಳನ್ನ ಏನಾದರೂ ಮಾಡಿ ಡೀಲ್ಗಳು ಮಾಡಬೇಕು ಅನ್ನೋ ಮನಸ್ಥಿತಿ ಒಂದು ಪಾರ್ಟಿಯವ್ರಿಗಲ್ಲ, ಎಲ್ಲ ಪಾರ್ಟಿಯವ್ರಿಗೂ ಇದೆ. ಬೆಂಗಳೂರಲ್ಲಿ ಜಕೂರ್ ಫ್ಲೈಯಿಂಗ್ ಕ್ಲಬ್ನ ಮೈಸೂರಿಗೆ ಖಾಲಿ ಮಾಡಿಸಿ ಅಲ್ಲೇನೋ ರಿಯಲ್ ಎಸ್ಟೇಟ್ ಕಾಂಗ್ರೆಸ್ ಸರ್ಕಾರ ಮಾಡಕ್ ಹೊರಟಿದೆ ಅಂತ ಒಂದಷ್ಟು ಮಾತಾದ್ರೆ, ರೇಸ್ ಕೋರ್ಸ್ನ ಕುಣಗಲ್ಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲೇನೋ ರಿಯಲ್ ಎಸ್ಟೇಟ್ ಮಾಡಕ್ ಹೊರಟಿದೆ, ಅಲ್ಲೇನೋ ಮಾರಾಟ ಮಾಡಿ ದಂಧೆ ಮಾಡಕ್ ಹೊರಟಿದೆ ಒಂದಷ್ಟು ಆರೋಪಗಳು. ಅದು ನಮ್ಮ ರೇಸ್ ಕೋರ್ಸನ್ನ ಜಕೂರ್ ಫ್ಲೈಯಿಂಗ್ ಕ್ಲಬ್ನ ಉಳಿದಿರೋದು ಆ ಜಕೂರ್ ಫ್ಲೈಯಿಂಗ್ ಕ್ಲಬ್. ಆಮೇಲೆ ನಮಗೆ ಏನೋ ಈ ರೇಸ್ ಕೋರ್ಸು, ಲಾಲ್ಬಾಗು, ಕಬ್ಬನ್ ಪಾರ್ಕು, JKVK ಒಂದು 5-6 ಜಾಗ ಬೆಂಗಳೂರಲ್ಲಿ ಖಾಲಿ ಬಿದ್ದಿದೆ. ಈಗ ಜೊತೆನಲ್ಲಿ ಇವತ್ತು ನಾನು ನಿಂತ್ಕೊಂಡಿರೋದು ಇಟ್ ಈಸ್ HMT 1965 HMT ಪ್ಲೇ ಗ್ರೌಂಡ್ ಅಂತ ನೀವು ನೋಡ್ತಾ ಇರೋಂಥದ್ದು. ಓಕೆ, ಇದು ಈ ಕಡೆ ಪಾಳು ಬಿದ್ದಿರುವ HMT ಫ್ಯಾಕ್ಟ್ರಿ ಕ್ವಾರ್ಟರ್ಸ್ಗಳು. ನಾವೆಲ್ಲ ಸಣ್ಣ ಹುಡುಗ ಇದ್ದಾಗ ಈ ಕ್ವಾರ್ಟರ್ಸ್ಗಳಂದ್ರೆ ಆ ರೀತಿ ಆನಂದಮಯವಾಗಿತ್ತು. ಇದು ನಮ್ಮ HMT ಗ್ರೌಂಡು. ಓಕೆ, ಈ ಕಡೆ ನಮಗೆ ಕಾಣಿಸ್ತಾ ಇರೋದು ಆರ್ ಅಶೋಕ್ ಅವರ ಮನೆ. ಯಾಕೆ ನಾನು ಈ HMT ವಿಚಾರವಾಗಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ನಮಸ್ಕಾರ. HMT ಶುರುವಾಗಿದ್ದು 1960ರಲ್ಲಿ, 51ರಿಂದ 60ರಲ್ಲಿ ಶುರುವಾಗಿದ್ದು. ಉದ್ದೇಶನೇ HMT ವಾಚನ ಮಾಡಬೇಕು, ಸರ್ಕಾರಕ್ಕೆ ಬೇಕಾದಂತ ಸವಲತ್ತುಗಳನ್ನ, ಒಂದು ವಿಧವಾದಂತ ಐ ಥಿಂಕ್ ಎಕ್ವಿಪ್ಮೆಂಟ್ಸ್ಗಳನ್ನ HMT ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ರೆಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂದು ಪ್ರಾರಂಭವಾದಂತ HMT ಇವತ್ತಿನ ರಾಷ್ಟ್ರದ ರಾಜಕಾರಣಿಗಳ ಕೈಗೆ ಸಿಕ್ಕಿ ಚಿಂದಿ ಆಗ್ಬಿಟ್ಟಿದೆ. ಇವತ್ತು ಇವ್ರುಗಳಿಗೆ HMT ಅನ್ನೋ ಸಂಸ್ಥೆನ ಲಾಸ್ ಮಾಡಿ ಮುಚ್ಚಾಕಿ ಎಲ್ಲೋ ಒಂದ್ ಕಡೆ ಜೀವಂತ ಶವವಾಗಿ HMT ಫ್ಯಾಕ್ಟರಿಯನ್ನ ಬಂದಂತ ಎಲ್ಲ 3 ಪಕ್ಷದ ರಾಜಕಾರಣಿಗಳು ಇಟ್ಟಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, HMT ಫ್ಯಾಕ್ಟರಿಯನ್ನ ನುಂಗಿ ನೀರು ಕುಡ್ದಂತವ್ರು ಈ ದೇಶದ ರಾಜಕಾರಣಿಗಳು, ರಾಜ್ಯದ ರಾಜಕಾರಣಿಗಳು. ಎಲ್ಲರಿಗೂ ಅಷ್ಟೇನೆ ಫ್ಯಾಕ್ಟರಿಗಳಿದ್ರೆ ಅವುಗಳನ್ನ ಸರ್ವನಾಶ ಮಾಡಿ, ITI ನ ಸರ್ವನಾಶ ಮಾಡಿದ್ರು, VSNL ನ ಸರ್ವನಾಶ ಮಾಡಿದ್ರು, ವಿದೇಶ ಸಂಚಾರ ನಿಗಮ ಟಾಟಾ ಅವ್ರಿಗೆ ಮಾರಾಟ ಮಾಡಿದ್ರು. ITI ಒಂದು ಸಮಯದಲ್ಲಿ ಟೆಲಿಫೋನ್ ಇಂಡಸ್ಟ್ರಿ, ಇವತ್ತು ಅದ್ರ ಜಮೀನುಗಳನ್ನ ನುಂಗಿ ನೀರು ಕುಡಿದು ಆ ITI ನ ICU ನಲ್ಲಿ ಬಿಸಾಕಿದ್ದಾರೆ. ಈಗ ಉಳಿದಿರೋದು HMT. ತಕ್ಕ ಮಟ್ಟಿಗೆ HMT ಏನು ನಡೀತಾ ಇಲ್ಲ. ಇಟ್ ಈಸ್ ನಾಟ್ ರನ್ನಿಂಗ್. ಏನಂತಂದ್ರೆ ಇಲ್ಲೊಂದಷ್ಟು ಜಮೀನುಗಳಿದೆ. ಕಳೆದ ಒಂದು 20 ವರ್ಷದಲ್ಲಿ ಇದು ನೋಡಿ, ಈ ಕಡೆ ನಮ್ಮ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, HMTಯ 470 ಎಕರೆ ಅರಣ್ಯ ಭೂಮಿಯನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ನಾನು HMT ಫ್ಯಾಕ್ಟರಿಯನ್ನ ರಿವೈವ್ ಮಾಡ್ತೀನಿ ಅಂತ. ಕುಮಾರಸ್ವಾಮಿ ಅವರೇ, ನಿಮ್ ದೋಸ್ತ್ ಅಶೋಕ್ ಅವ್ರ ಮನೆ ಇಲ್ಲೇ ಇರೋದು. ಅಶೋಕ್ ಮನೆ ನೋಡಿ, ಇದೆ ಅಶೋಕ್ ಅವ್ರ ಮನೆ ಪಕ್ಕದಲ್ಲೇ ನಿಂತ್ಕೊಂಡು ಇದು HMT ಗ್ರೌಂಡ್. ನಾವೆಲ್ಲ ಸಣ್ಣ ಹುಡುಗ ಬಂದಾಗ ನೋಡ್ತಾ ಇದ್ದಂತ ಗ್ರೌಂಡ್. ಇಲ್ಲಿ ನೋಡಿ, HMTಯ ಕ್ವಾರ್ಟರ್ಸ್ ಒಳ್ಳೆ ಪಾಳು ಬಿದ್ದ ಕ್ವಾರ್ಟರ್ಸ್ಗಳಾಗ್ಬಿಟ್ಟಿದೆ. ಒಂದ್ ಸಮಯದಲ್ಲಿ HMT ಕ್ವಾರ್ಟರ್ಸ್ ಅಂತಂದ್ರೆ ಏನೋ ಒಂದ್ ರೀತಿ ಸದಾಶಿವನಗರದ ನಮ್ಗೊಂದು ಫೀಲಿಂಗ್ ಬರ್ತಾ ಇತ್ತು. ಇವತ್ತು ಅಲ್ಲಿನ ಕ್ವಾರ್ಟರ್ಸ್ಗಳೆಲ್ಲ ಪಾಳು ಬಿದ್ದೋಗ ಇದೆ. ಇದು ದಿಸ್ ಇಸ್ HMT ಗ್ರೌಂಡ್. ನಮ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಕುಮಾರಸ್ವಾಮಿ ಅವರಿಗೆ ಈ HMTಯ 480 ಎಕರೆ ಲ್ಯಾಂಡ್ ಬೇಕಂತ. ಏನಕ್ಕೆ ಅಂತಂದ್ರೆ, ಈ ವಾಂಟೆಡ್ ಟು ರಿವೈವ್ HMT ಫ್ಯಾಕ್ಟರಿಯನ್ನ ರಿವೈವ್ ಮಾಡಕ್ಕೋಸ್ಕರ 480 ಎಕರೆ ಫಾರೆಸ್ಟ್ ಲ್ಯಾಂಡ್ ಅನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ. ನಾವು ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕುಮಾರಸ್ವಾಮಿ ಅವರೇ, ನೀವು HMT ಫ್ಯಾಕ್ಟರಿನ ರಿವೈವ್ ಮಾಡಂಗಿದ್ರೆ 480 ಎಕರೆ ಅಥವಾ 470 ಎಕರೆ ಫಾರೆಸ್ಟ್ ಲ್ಯಾಂಡ್ ನಿಮಗೆ ಯಾಕೆ ಬೇಕು? ನೀವು ರಿವೈವ್ ಮಾಡಂಗಿದ್ರೆ ಫ್ಯಾಕ್ಟರಿ ಜಾಗ ಹಂಗೆ ಇದೆ. ಇಲ್ಲೇ ನಾನು ಇದು ನೋಡಿ, ನಾನು ಹಿಂಗಡೆ ಕಾಣಿಸ್ತಾ ಇರೋದು ನಿಮ್ಮ ಸ್ನೇಹಿತ ಆರ್ ಅಶೋಕ್ ಅವರ ಮನೆ. ಪಕ್ಕದ ರೋಡೇ ಅಶೋಕ್ ಅವರ ಮನೆ. ಇದು HMT ಗ್ರೌಂಡ್. ಈಗ ಕರ್ನಾಟಕದ ರಾಜಕಾರಣಿಗಳ ಕಣ್ಣಿಗೆ ಈ HMT ಫ್ಯಾಕ್ಟರಿಯ ಜಮೀನುಗಳು ಕಣ್ಣಿಗೆ ಬಿದ್ದಿದೆ. ನೋಡಿ ಕುಮಾರಸ್ವಾಮಿ ಅವರು, ಇದೆ ನಿಮ್ಮ ಸ್ನೇಹಿತ ಅಶೋಕ್ ಅವ್ರ ಮನೆ, ಇದೆ ಪಕ್ಕದ ರೋಡೇ ಅಶೋಕ್ ಅವ್ರ ಮನೆ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ HMT ಅನ್ನೋ ಸಂಸ್ಥೆನ ನುಂಗಿ ನೀರು ಕುಡಿದು ಲಾಸ್ ಮಾಡಿ ಇದರ 175 ಎಕರೆ ಜಮೀನುಗಳನ್ನ ಮಾರಾಟ ತಿಂದಿ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ. ನೋಡಿ, ಇದೆ HMT ಥಿಯೇಟರ್ ಇವತ್ತು ಸರ್ವನಾಶ ಆಗಿದೆ. ಮುಂದೆ ಜಮೀನುಗಳನ್ನ ಯಾರ್ಯಾರಿಗೋ ಮಾರಾಟ ಮಾಡಿದ್ದಾರೆ.
ಇದು HMT ಗ್ರೌಂಡ್. ಒಂದು ಸಮಯದಲ್ಲಿ ಒನ್ ಆಫ್ ದ ಫೇಮಸ್ HMT ಗ್ರೌಂಡ್ ಅಂತಂದ್ರೆ ಅಷ್ಟು ಫೇಮಸ್ ಇತ್ತು. ಇವತ್ತು ಮೇಂಟೆನೆನ್ಸ್ ಇಲ್ದಿರ ಹಾಳಾಗಿ ಹೋಗಿದೆ. ಇದು HMT ಕ್ವಾರ್ಟರ್ಸ್ಗಳು. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, HMT ಫ್ಯಾಕ್ಟರಿಯ 480 ಎಕರೆ ಜಾಗನ ಕೊಡಿ, ನಾನು ರಿವೈವ್ ಮಾಡ್ತೀನಿ HMT ಫ್ಯಾಕ್ಟರಿನ ಅಂತ. ಕುಮಾರಸ್ವಾಮಿ ಅವರೇ, ಖಂಡಿತ ಹೇಳಿ, ನೀವು ಎದೆ ಮುಟ್ಕೊಂಡು ಹೇಳಿ, ಏನೋ ನಿಮ್ಗೆ HMT ಫ್ಯಾಕ್ಟರಿ ರಿವೈವ್ ಮಾಡಬೇಕು ಅಂದ್ರೆ HMT ಫ್ಯಾಕ್ಟರಿ ಇದೆ, ನೀವು ರಿವೈವ್ ಮಾಡಬಹುದು. ಏನೋ HMT ಫ್ಯಾಕ್ಟರಿಗೆ ಕೊಟ್ಟಂತ ಅರಣ್ಯ ಪ್ರದೇಶ 470 ಎಕರೆ ಜಾಗ ನಿಮಗೆ ಯಾಕೆ ಬೇಕು? ಓಕೆ, ಅಕಸ್ಮಾತ್ ಈ 470 ಎಕರೆ ಜಾಗನ ಕುಮಾರಸ್ವಾಮಿ ಅವರೇ ನಿಮ್ಗೆ HMT ಫ್ಯಾಕ್ಟರಿ ಇದು ಕರ್ನಾಟಕ ಅರಣ್ಯ ಇಲಾಖೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ, ನೀವು ರಿವೈವ್ ಮಾಡ್ತೀವಿ ಅಂತ ಏನಾದ್ರು ಕೈ ಇಟ್ರೆ, ಒಂದ್ಸತಿ ಹ್ಯಾಂಡ್ ಓವರ್ ಮಾಡಿದ್ರೆ ಖಂಡಿತವಾಗಿ ದೇಶದ ಆಸ್ತಿಗಳನ್ನ ಮಾರಾಟ ಮಾಡದಂತ ಬಿಜೆಪಿ ಮೋದಿ ಸರ್ಕಾರ ಈ HMT ಲ್ಯಾಂಡ್ ಅನ್ನು ಕೂಡ ಯಾರಿಗಾರು ಅದಾನಿಯವ್ರಿಗೋ ಅಂಬಾನಿಗೋ ಯಾರೋ ಶ್ರೀಮಂತರಿಗೆ ಮಾರಾಟ ಮಾಡಿ ತಿಂದಾಕ್ತಾರೆ. ಅಲ್ಲ ಕುಮಾರಸ್ವಾಮಿ ಅವರೇ, ಖಂಡಿತವಾಗಿ ನಿಮಗೆ HMT ಫ್ಯಾಕ್ಟರಿ ಮೇಲೆ ಇಷ್ಟ ಇದ್ರೆ ಬಂದ್ ನೋಡಿ, ಹೊಟ್ಟೆ ಉರಿದೋಗುತ್ತೆ. ರಾಷ್ಟ್ರದ ಆಸ್ತಿಗಳನ್ನ ಈ ರೀತಿ ನುಂಗಿ ನೀರು ಕುಡಿದಂತ ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಮಾಡಕ್ ಹೊರಟಿರೋ ರಾಜಕಾರಣಿಗಳು, ಖಂಡಿತವಾಗಿ ರಾಜ್ಯ ಸರ್ಕಾರ ಈ ಅರಣ್ಯ ಜಾಗನ ಏನಾದ್ರು ರಿಯಲ್ ಎಸ್ಟೇಟ್ ಮಾಡಕ್ ಹೋದ್ರೆ ಖಂಡಿತವಾಗಿ ನಾವು ಅದನ್ನು ವಿರೋಧ ಮಾಡ್ತೀವಿ. ಇಟ್ ಈಸ್ ನಾಟ್ ದಟ್ ಕುಮಾರಸ್ವಾಮಿ ಅವ್ರಿಗೆ, ಅಲ್ರಿ ಕುಮಾರಸ್ವಾಮಿ ಅವರೇ, ನೀವು ರಿವೈವ್ ಮಾಡ್ಬೇಕು ಅಂದ್ರೆ ಫ್ಯಾಕ್ಟರಿ ಹಂಗೆ ಇದೆ. ಫ್ಯಾಕ್ಟರಿ ಹಿಂದ್ಗಡೆ ನಿಮ್ ದೋಸ್ತು ಅಶೋಕ್ ಅವ್ರು ಇಲ್ಲೇ ಇರೋದು, ಇದು ಹಿಂದ್ಗಡೆ ರೋಡಲ್ಲಿ ಇರೋದು. ಹಿಂದ್ಗಡೆ ರೋಡಲ್ಲಿ ಇದ್ಕೊಂಡು 175 ಎಕರೆ HMT ಜಾಗನ ರಿಯಲ್ ಎಸ್ಟೇಟ್ ಆದಾಗ ತಡಿಬಹುದಾಗಿತ್ತು ಈ ವ್ಯಕ್ತಿ. ನಿಮ್ಮ ಸ್ನೇಹಿತ ವಿರೋಧ ಪಕ್ಷದ ನಾಯಕ ಅಶೋಕ್ ತಡೆದಿಲ್ಲ. ಇವತ್ತು ನೀವು ಏನು ಹೇಳ್ತಾ ಇದ್ದೀರಾ ಅಂತಂದ್ರೆ, ನಾನು HMT ಫ್ಯಾಕ್ಟರಿನ ರಿವೈವ್ ಮಾಡ್ತೀನಿ, ಏನೋ ಅರಣ್ಯ ಇಲಾಖೆಯವರು ಜಾಗ ಕೊಡ್ತಾ ಇಲ್ಲ. ಅಲ್ಲ ಸ್ವಾಮಿ, ಕುಮಾರಸ್ವಾಮಿ ಅವರೇ, ನೀವು ಫ್ಯಾಕ್ಟರಿನ ರಿವೈವ್ ಮಾಡ್ಬೇಕಾದ್ರೆ ಅರಣ್ಯ ಜಾಗ ನಿಮ್ಗೆ 470 ಎಕರೆ ಜಾಗ ಏನಿಗೆ ಬೇಕು? ಅದನ್ನ ಮಾರಾಟ ಮಾಡಿ ಅದ್ರ ಬರೋ ಫಂಡ್ಸ್ ಗಳನ್ನ ರಿವೈವ್ ಮಾಡ್ತೀವಿ ಅಂತ ಏನ್ ಸ್ಕೀಮ್ ಕುಮಾರಸ್ವಾಮಿ ಅವರೇ? ಅಲ್ಲ, ಆ ರೀತಿ ಆರೋಪ ಮಾಡ್ತಾ ಹೊಟ್ರೆ ಹಾಸನದಲ್ಲಿ ಹಾಸನೇನಾದ್ರೂ KDB ಲ್ಯಾಂಡ್ ಅಕ್ವಿಷನ್ ಏನಾದ್ರು ಆಡಿಟ್ ಮಾಡ್ಬಿಟ್ರೆ ಸಾವಿರಾರು ಸ್ಕ್ಯಾಮ್ ಹಾಸನದಲ್ಲೂ ಸಿಗುತ್ತೆ ನಾವು ಹುಡುಕಿದ್ರೆ. ಬಟ್ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದಯಮಾಡಿ ಕುಮಾರಸ್ವಾಮಿ ಅವರೇ, ಈ ಬಿಜೆಪಿಯವರು ದೇಶದಲ್ಲಿ ಎಷ್ಟು ಸಾಲ ಮಾಡಿಟ್ಟಿದ್ದಾರೆ? 200 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ರಾಷ್ಟ್ರದ ಆಸ್ತಿಗಳನ್ನ ಮಾರಾಟ ಮಾಡಿಟ್ಟಿದ್ದಾರೆ. ಈ ರಿಸರ್ವ್ ಇವತ್ತು ಬ್ಯಾಂಕ್ಗಳ ಗತಿ ಏನಾಗಿದೆ? ನಾವು ನಿರುದ್ಯೋಗ ತಾಂಡವಾಡ್ತಾ ಇದೆ. ಬರೀ ಚುನಾವಣೆಗೆಲ್ಲೋದು, ಯಾವುದೋ ದೇಶಕ್ಕೆ ಹೊರಟೋಗೋದು, ಅಲ್ಲೆಲ್ಲೋ ನಮ್ಮ ಪ್ರಧಾನಿ ಈ ಮಟ್ಟಕ್ಕೆ ನಮ್ಮ ದೇಶದ ವ್ಯವಸ್ಥೆ ಬಂದಿದೆ. ಇವತ್ತು ಕುಮಾರಸ್ವಾಮಿ ಅವರೇ, ದಯಮಾಡಿ HMT ಜಾಗವನ್ನ ನೀವು ಕೇಳ್ತಾ ಇದ್ದೀರಲ್ಲ, ದಯಮಾಡಿ ಈ ಕೆಲಸವನ್ನ ಕೈ ಬಿಡಬೇಕು. ನೀವು ರಿವೈವ್ ಮಾಡಬೇಕು ಅಂತಂದ್ರೆ ಮೋದಿ ಸರ್ಕಾರದ ಹತ್ರ ದುಡ್ಡೇನೋ ಫಂಡ್ಸ್ ನ ರಿಲೀಸ್ ಮಾಡಿಸ್ಕೊಂಡು HMT ಫ್ಯಾಕ್ಟರಿನ ರಿವೈವ್ ಮಾಡಿ, ಅರಣ್ಯ ಜಾಗವನ್ನ ನಮಗ್ ಕೊಡಿ. ಅರಣ್ಯ ಜಾಗನ ಕೊಟ್ರೆ ಏನ್ ಮಾಡ್ತೀರಾ ಕುಮಾರಸ್ವಾಮಿ ಅವರೇ? 470 ಎಕರೆ, ಇಟ್ಸ್ ಲಂಗ್ ಸ್ಪೇಸ್ ಫಾರ್ ಬೆಂಗಳೂರಿಗೆ ಇವತ್ತು ಉಳಿದಿರೋದು ಲಾಲ್ಬಾಗ್, ಕಬ್ಬನ್ ಪಾರ್ಕ್, ರೇಸ್ ಕೋರ್ಸ್, ಜಕ್ಕೂರ್ ಫ್ಲೈಯಿಂಗ್ ಕ್ಲಬ್, ಅದ್ರ ಪಕ್ಕದಲ್ಲಿರೋ ಜಕ್ಕೂರ್ ಪ್ಲಾಂಟೇಶನ್, GKVK, ಇಷ್ಟು ಬಿಟ್ರೆ ನಮ್ಮ ಹತ್ರ ಏನೋ ಲಂಗ್ ಸ್ಪೇಸ್ ಉಳಿದಿಲ್ಲ. ಎಲ್ಲ ಮಾರಾಟ ಮಾಡಿ ಬರೀ ಬಿಲ್ಡಿಂಗ್ ಗಳು ಕಟ್ಟಿ ಸಾವಿರಾರು ಕೋಟಿ ಆಸ್ತಿಗಳನ್ನ ಮಾಡ್ಕೊಂಡು ಮೂರು ಪಕ್ಷದವರು ಇವತ್ತು ಬೆಂಗಳೂರನ್ನ ಬರೀ ಕಾಂಕ್ರೀಟ್ ಕಾರ್ಡ್ ಮಾಡಿಟ್ಟಿದ್ರ. ದಯಮಾಡಿ ಕುಮಾರಸ್ವಾಮಿ ಅವರ ಈ ಬೋಲ್ಡ್ ಅಲಿಗೇಷನ್ಸ್ ಏನಿದೆ, ವಿಚ್ ಡಸಂಟ್ ಹ್ಯಾವ್ ಎನಿ, ಅದ್ರಲ್ಲಿ ಏನು ಸತ್ಯ ಅಲ್ಲದಂತ ಬೋಲ್ಡ್ ಅಲಿಗೇಷನ್ ಮಾಡಿ HMT ಜಮೀನನ್ನ 480 ಎಕರೆ ಅರಣ್ಯ ಜಮೀನನ್ನ ದಯಮಾಡಿ ಕೇಳಕ್ ಹೋಗ್ಬೇಡಿ. ನಾವ್ ಯಾರು ಕೊಡಲ್ಲ. ವಿ ಅಪೋಸ್ ದಿಸ್. ನಿಮ್ಗೆ ಫ್ಯಾಕ್ಟರಿ ರಿವೈವ್ ಮಾಡ್ಬೇಕಾ? ಫ್ಯಾಕ್ಟರಿ ಅಲ್ಲಿದೆ, ಫ್ಯಾಕ್ಟರಿನ ಯಾರೂ ಮುಟ್ಟಿಲ್ಲ. ನಿಮ್ ದೋಸ್ತ್ ಇಲ್ಲೇ ಇದಾರೆ, ಆರಶೋಕ್ ಇಲ್ಲೇ ಪಕ್ಕದಲ್ಲೇ ಇರೋದು. ಓಕೆ, 175 ಎಕರೆ ಜಮೀನನ್ನ HMT ಫ್ಯಾಕ್ಟರಿ ಜಮೀನನ್ನ ಮಾರಾಟ ಮಾಡಬೇಕಾದ್ರೆ ಅಪೋಸ್ ಮಾಡಿದಂತ ಆರಶೋಕ್ ಇಲ್ಲೇ ಪಕ್ಕದಲ್ಲಿರೋದು. HMT ಆಸ್ತಿಗಳು ಓಪನ್ ಆಗಿ ಮಾರಾಟ ಆಗ್ಬೇಕಾದ್ರೆ ಆರಾಮಾಗಿ ಕೂತ್ಕೊಂಡಂತ ಅಶೋಕ್ ಅವ್ರು ಇಲ್ಲೇ ಪಕ್ಕದಲ್ಲಿದ್ದಾರೆ, ಪಕ್ಕದ ರೋಡಲ್ಲೇ ಅಶೋಕ್ ಅವ್ರ ಮನೆ, ನಿಮ್ ದೋಸ್ತ್ ಮನೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು HMT ITI ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿದಂತ ಮೋದಿ ಸರ್ಕಾರ ಇವತ್ತು ನಿಮ್ಮನ್ನ ಚೂ ಬಿಟ್ಟಿದೆ. HMT ಏನಾದ್ರು ಮಾಡಿ 470 ಎಕರೆ ಜಮೀನ್ ತಗೊಳ್ಳಿ ಅಂತ. ಖಂಡಿತವಾಗಿ ಬೀಂಗ್ ಎ ಬೆಂಗಳೂರು, ಒಬ್ಬ ಬೆಂಗಳೂರಿಗನಾಗಿ ಕುಮಾರಸ್ವಾಮಿ ಅವರೇ, ಬೆಂಗಳೂರಲ್ಲಿ 1250 ಕೆರೆಗಳನ್ನ 30 ವರ್ಷದಲ್ಲಿ ನುಂಗಿ ನೀರು ಕುಡಿದಂತ ಆಡಳಿತ ಅಧಿಕಾರಿಗಳು, ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಬೆಂಗಳೂರಲ್ಲಿ ಉಸಿರಾಡಕ್ಕೆ ಜಾಗ ಇಲ್ಲ. ಯಾಕೆ ಅಂತಂದ್ರೆ ಇದ್ದಂತ ಅರಣ್ಯಗಳನ್ನೆಲ್ಲ ತಿಂದಾಕಿದ್ದಾರೆ. ಇವತ್ತು ಈ HMTದು 470 ಎಕರೆ ಅರಣ್ಯ ಏನಿದೆ, ಖಂಡಿತವಾಗಿ ಅರಣ್ಯ ಇಲಾಖೆ ಅದನ್ನ ಅರಣ್ಯನ ಬೆಳೆಸಲಿ. ನಮ್ಗೆ ಅಟ್ಲೀಸ್ಟ್ ನೀವೇನೋ ಅಟ್ಲೀಸ್ಟ್ ಅಬ್ರಾಡ್ ಗಿಬ್ರಾಡ್ ಹೋಗ್ತೀರಾ, ನಿಮ್ಮ ಹತ್ರ ಚೆನ್ನಾಗಿದೆ, ನೀವೆಲ್ಲ ಸಾವಿರಾರು ಕೋಟಿ ಆಸ್ತಿಗಳನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತು ಬೆಂಗಳೂರಿನ ಕಡೆದಂತ ಕೆಂಪೇಗೌಡರು, ಓಕೆ, ಕೃಷಿಕರು ಇವತ್ತು ಕೃಷಿ ಜಮೀನು ಒಂದು ಉಳಿದಿಲ್ಲ. ಉಳಿದಿರೋ ಈ HMT ರೇಸ್ ಕೋರ್ಸು, ನೋಡಿಕೊ ಲಾಲ್ಬಾಗು,
ಲಾಲ್ಬಾಗು, ಕಬ್ಬನ್ ಪಾರ್ಕು, ಆ ಫ್ಲೈಯಿಂಗ್ ಸ್ಕೂಲು, ಆ ಜಕ್ಕೂರ್ ಪ್ಲಾಂಟೇಶನ್, GKVK ಇವುಗಳನ್ನಾದ್ರೂ ಬಿಟ್ಟು ಬಿಡಿ ದಯಮಾಡಿ. ನೀವು ಇಷ್ಟನ್ನೇ ಕೇಳೋದು. ರಿಯಲ್ ಎಸ್ಟೇಟ್ DK ಶಿವಕುಮಾರ್ ಮಾಡಿದ್ರು ನಾವು ಬಿಡಲ್ಲ. ರಿಯಲ್ ಎಸ್ಟೇಟ್ ಕುಮಾರಸ್ವಾಮಿ ಅವರು ಮಾಡಕ್ ಹೋದ್ರು ಕೂಡ ನಾವು ಬಿಡೋದಿಲ್ಲ. ಕಾರಣ ಯಾಕಂದ್ರೆ ವಿ ಲವ್ ಬೆಂಗಳೂರು. ಬೆಂಗಳೂರು ಅನ್ನೋದನ್ನ ನಾವೆಲ್ಲ ತುಂಬಾ ರಕ್ತಗತವಾಗಿ ಪ್ರೀತಿ ಮಾಡುವಂಥದ್ದು. ನಾನು ನಿಂತ್ಕೊಂಡಿರುವಂಥದ್ದು ಇಟ್ ಇಸ್ HMT ಕ್ಲಬ್, HMT ಪ್ಲೇ ಗ್ರೌಂಡ್. ನಾವು ಸಣ್ಣವ್ರು ಇರ್ಬೇಕಾದ್ರೆ ಇಲ್ಲಿ ಬಂದು ಆಟ ಆಡಿ ಹೋಗ್ದಂತ ಇವತ್ತು HMT ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ, ಸತ್ತೋಗಿರೋ ಹೆಣನ ICU-ನಲ್ಲಿಟ್ಟು ವೆಂಟಿಲೇಟರ್ ಹಾಕಿ ಜೀವಂತ ಮಾಡುವಂತ ಪರಿಸ್ಥಿತಿಗೆ ಇವತ್ತು ರಾಜಕಾರಣಿಗಳು ತಂದಿದ್ದಾರೆ. ವಿ ಡೋಂಟ್ ನೋ. ಎಲ್ಲ ಬರೀ ಆಸ್ತಿ ಮಾಡೋದು, ಕಬಳ ಅಲ್ರಿ. ಇರೋ ಈ HMT ಜಾಗ, ರೇಸ್ ಕೋರ್ಸು, ಜಕ್ಕೂರ್ ಫ್ಲೈಯಿಂಗ್ ಕ್ಲಬ್, GKVK, ಮತ್ತೆ ಈ ಹೊಡಿಕೊಲ್ಲ ಲಾಲ್ಬಾಗು, ಕಬ್ಬನ್ ಪಾರ್ಕ್ ಬಿಟ್ರೆ ಇನ್ಯಾವ ಜಾಗವನ್ನು ಉಳಿದಿಲ್ಲ. ಜನ ಅಟ್ಲೀಸ್ಟ್ ಕೊನೆ ಪಕ್ಷ ಆಕ್ಸಿಜನ್ ಕುಡಿದು ಜೀವಂತವಾಗಿರ್ಲಿ ಅಂತ ಈ ಮೂಲಕ ಹೇಳುತ್ತಾ, ದಯಮಾಡಿ ಕುಮಾರಸ್ವಾಮಿ ಅವರೇ HMT ಜಾಗನ ದಯಮಾಡಿ ಕೇಳಕ್ ಹೋಗ್ಬೇಡಿ. ಅದು ಅರಣ್ಯವಾಗಿಯೇ ಇರಲಿ. ನೀವು ಫ್ಯಾಕ್ಟ್ರಿನ ರಿವೈವ್ ಮಾಡಬೇಕು ಅಂದ್ರೆ ಮೋದಿ ಸರ್ಕಾರ ಹತ್ರ ಬೇಜಾನ್ ದುಡ್ಡಿದೆ. 200 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿಟ್ಟಿದ್ದಾರೆ. ಅವ್ರ ಹತ್ರ ಫಂಡ್ ರಿಲೀಸ್ ಮಾಡಿಸ್ಕೊಂಡ್ಬಂದು HMT-ನ ರಿವೈವ್ ಮಾಡಿ, ಸತ್ತೋಗಿರೋ HMT-ನ ರಿವೈವ್ ಮಾಡ್ತೀವಿ ಅಂತೇಳಿ ನೀವು ಕಾಗೆ ಹಾರಿಸ್ತಿರಲ್ಲ ಕುಮಾರಸ್ವಾಮಿ ಅವರೇ. ನಿಜವಾಗ್ಲೂ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ, ನೀವು ಈ HMT-ನ ರಿವೈವ್ ಮಾಡಬೇಕು ಅಂತ ಹೊರಟಿರೋದು ಆ 480 ಎಕರೆ ಅರಣ್ಯ ಜಮೀನ ಮಾರಾಟ ಮಾಡಕ್ಕೋಸ್ಕರನ, ಅಥವಾ ನಿಜವಾಗ್ಲೂ ನಿಮ್ಗೆ ಆ ರೀತಿ ಮನಸ್ಥಿತಿ ಇದೆಯಾ? ನಿಜವಾಗ್ಲೂ ಆ ತರ ಮನಸ್ಥಿತಿ ಇದ್ರೆ ಕೇಂದ್ರ ಸರ್ಕಾರದಿಂದ ಹಣ ರಿಲೀಸ್ ಮಾಡ್ಕೊಂಡ್ಬಂದು HMT-ನ ರಿವೈವ್ ಮಾಡಿ, ನಾವೇ ನಿಮ್ಗೆ ಹೂನರ ಹಾಕಿ ನಿಜವಾಗ್ಲೂ ಕೂಡ ನಾವೇ ನಿಮ್ ಜೊತೆ ನಿಂತ್ಕೊಳ್ತೀವಿ. ಅದು ಬಿಟ್ಟು ಈ HMT ಜಾಗದ ಅರಣ್ಯ ಜಾಗನ ಒಂದ್ ಕಡೆ ರಾಜ್ಯ ಸರ್ಕಾರ, ಅರಣ್ಯ ಇಲಾಖೆಯವರು ಎಸ್ ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಸರ್ಕಾರನೂ ಅಷ್ಟೇ ಈ ಜಾಗನ ಮಾರಾಟ ಮಾಡಕ್ ಹೋದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ನಾವ್ ಯಾರಿಗೂ ಕೂಡ ತಲೆ ಕೆಡ್ಸ್ಕೊಳಕೋಲ್ಲ ಅಂತ ಹೇಳುತ್ತಾ, ಐ ಥಿಂಕ್ ಎಸ್, ಇದು ನಮ್ಮ ಬೆಂಗಳೂರು ಖಾಲಿ ಜಾಗ ನಮ್ಮ ಹಕ್ಕು. ಇದನ್ನ ಉಳಿಸಲಿಕ್ಕೆ ನಾವೆಲ್ಲ ಹೋರಾಟ ಮಾಡೇ ಮಾಡ್ತೀವಿ. ದಯಮಾಡಿ ರಾಜಕಾರಣಿಗಳು ನಿಮ್ಮ ದರಿದ್ರ ಬುದ್ಧಿನ ತಗೊಂಡ್ಬಂದು ಈ ಪುಕ್ಸಟ್ಟೆ ಇರೋ ಜಾಗಗಳನ್ನ ಮಾರಾಟ ಮಾಡಿ ಮತ್ತೆ ಸ್ವಾಹ ಮಾಡಕ್ ಹೋಗ್ಬೇಡಿ ಅಂತ ಹೇಳುತ್ತಾ, ನಾನು ನಿಮ್ಮ